ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೇಲಿ ಸೂಪರ್ ಆಗಿರೋ ಪನ್ನೀರ್ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಪನ್ನೀರ್ ಬುರ್ಜಿಯ ವಿಶೇಷತೆ ಏನು ಗೊತ್ತಾ? ನಾನು ಇದನ್ನ ಮಾಡಿರೋದು ಹಾಲಿನ ಪುಡಿಯಿಂದ. ಅದು ಅಂಗನವಾಡಿಲಿ ಕೊಡ್ತಾರಲ್ಲ ಹಾಲಿನ ಪುಡಿ, ಆ ಹಾಲಿನ ಪುಡಿನ ಉಪಯೋಗಿಸ್ಕೊಂಡು ಈ ಪನ್ನೀರ್ ಬುರ್ಜಿನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು ಒಂದು 3/4 ಲೀಟ್ರ್ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ. ನೀರೊಂದು ಸ್ವಲ್ಪ ಬೆಚ್ಚಗಾಯಿತು ಅನ್ನುವಾಗ ನಾವು ಹಾಲಿನ ಪುಡಿನ ಹಾಕಬೇಕು. ಈ ಹಾಲಿನ ಪುಡಿನ ಗರ್ಭಿಣಿಯರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲ ಅಂಗನವಾಡಿಲಿ ಕೊಡ್ತಾರೆ. ನಾವು ಈ ಹಾಲಿನ ಪುಡಿನ ಉಪಯೋಗಿಸ್ಕೊಂಡು ಸ್ವೀಟ್ ಮಾಡ್ಬೋದು, ಹಾಗೆ ಖೀರ್ಗಳಿಗೆಲ್ಲ ಹಾಲು ಮಾಡಿ ಹಾಕ್ಬೋದು. ಒಂದ್ಸಲ ಹೀಗೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಪನ್ನೀರ್ ಮಾಡೋದಕ್ಕೆ ಹಾಲೇ ಬೇಕು ಅಂತೇನಿಲ್ಲ, ಹಾಲಿನ ಪುಡಿಲೂ ಕೂಡ ಮಾಡಬಹುದು. ನೀವೀಗ ನೋಡ್ಬೋದು ಹಾಲು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾನು ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ದೀನಿ. ನಾನು ಮಾಡ್ಕೊಂಡಿದ್ದ ಹಾಲಲ್ಲಿ ಯಾವುದೇ ರೀತಿ ಗಂಟು ಇರಲಿಲ್ಲ, ಕ್ಲೀನಾಗಿ ಕರಗಿತ್ತು ಹಾಲಿನ ಪುಡಿ. ಲೆಮನ್ ಜ್ಯೂಸ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ತಿರ್ಸಿದ ತಕ್ಷಣ ನಮ್ಗೆ ಅದು ಫುಲ್ಲು ಪನ್ನೀರು ಸಪ್ರೇಟ್ ಆಗ್ತಾ ಬರುತ್ತೆ. ನಾವು ಇದನ್ನು ಆಮೇಲೆ ಶೋಧಿಸ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಕೂಡ ಇದನ್ನ ವಾಶ್ ಮಾಡಿಕೊಂಡು ಈ ಥರ ಟೈಟಾಗಿ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಟ್ಕೋಬೇಕು. ಒಂದು 20 ಮಿನಿಟ್ಸ್ ಆದಮೇಲೆ ನಮಗೆ ರಿಯಲ್ ಪನ್ನೀರೇ ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಇದನ್ನ ನೀವು ಕಟ್ ಮಾಡಿಕೊಂಡು ಬೇರೆ ರೆಸಿಪೀಸ್ ಕೂಡ ಮಾಡ್ಬೋದು. ಪನ್ನೀರ್ ಕಬಾಬು, ಪನ್ನೀರ್ ಗ್ರೇವಿ ಏನು ಬೇಕಾದ್ರೂ ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಸಣ್ಣದಾಗಿ ತುರಿದಿಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಪನ್ನೀರ್ ಬುರ್ಜಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ನಾನೀಗ 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಹಾಗೆ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಆಮೇಲೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಪಲಾವ್ ಎಲೆ ಅಂತ ಮಲ್ನಾಡ್ ಕಡೆ ಸಿಗುತ್ತೆ, ಆ ಎಲೆನ ಹಾಕ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣಸನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಸಿಮೆಣಸು ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ. ಜಸ್ಟ್ ನಾವು ಮಾಮೂಲಿ ಫ್ರೈಗೆಲ್ಲ ಮಾಡ್ಕೋತೀವಲ್ಲ ಅದೇ ಥರನೇ ಮಾಡ್ಕೋತಾ ಇರೋದು. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾನಿಲ್ಲಿ ಬೇರೆ ಮಸಾಲೆ ಆ ಥರ ಎಲ್ಲ ಏನೂ ಹಾಕಿಲ್ಲ, ಜಸ್ಟ್ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನೂ ಹಾಕ್ತಾ ಇದ್ದೀನಿ, ಹಾಗೆ ಖಾರದ ಪುಡಿ. ಆ್ಯಕ್ಚುಲಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಖಾರ ಬೇಡ ಅಂತ. ಇದಿಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಮನೇಲೂ ಈ ಥರ ಹಾಲಿನ ಪುಡಿ ಇದೆ, ಅಂಗನವಾಡಿಯಿಂದ ಹಾಲಿನ ಪುಡಿ ಕೊಡ್ತಿದ್ದಾರೆ ಅಂದರೆ ಅದನ್ನು ವೇಸ್ಟ್ ಮಾಡಬೇಡಿ. ಈ ರೀತಿ ಡಿಫ್ರೆಂಟಾಗಿ ರೆಸಿಪೀಸ್ನ ಟ್ರೈ ಮಾಡಿ ನೋಡಿ. ನಾನೀಗೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ತುರಿದಿಟ್ಕೊಂಡಿದ್ವಲ್ಲ ಪನ್ನೀರ್, ಅದನ್ನು ಹಾಕ್ತಾ ಇದ್ದೀನಿ. ಪನ್ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಇದೇ ಪನ್ನೀರಿಂದ ರಸಮಲೈ ಆಗಿರ್ಬೋದು, ರಸಗುಲ್ಲ, ಅದನ್ನೆಲ್ಲ ಕೂಡ ಟ್ರೈ ಮಾಡ್ಬೋದು. ಹಾಲಿನ ಪುಡಿಯಿಂದ ಮಾಡಿರೋ ಪನ್ನೀರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅದನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಆಗೋಯ್ತು ಪನ್ನೀರ್ ಬುರ್ಜಿ. ಅದು ಹಾಲಿನ ಪುಡಿಯಿಂದ ಮಾಡಿರೋ ಪನ್ನೀರ್ ಬುರ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ, ಆಲೂ ಪರೋಟ. ಅದೇ ರೀತಿ ನೀವು ಸ್ಟಫಿಂಗಿಗೆ ಈ ಪನ್ನೀರ್ ಬುರ್ಜಿನ ಯೂಸ್ ಮಾಡಿದ್ರೆ ಪನ್ನೀರ್ ಪರೋಟ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದು ಸಲ ಮನೇಲಿ ಇದನ್ನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.